ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವು ಬಿಎಂಟಿಸಿ ಬಸ್ಗಳಲ್ಲ, ಬದಲಿಗೆ ಕಿಲ್ಲರ್ ಬಿಎಂಟಿಸಿ ಅಂತಾನೆ ಈಗ ಕುಖ್ಯಾತಿಯನ್ನ ಪಡ್ಕೊಂಡ್ಬಿಟ್ಟಿರೋದು ನಮ್ಮ ಬಿಎಂಟಿಸಿ. ಬೆಂಗಳೂರಿನ ನರ ನಾಡಿ ಅಂತ ಹೇಳಿ ಕರೆಸ್ಕೊಳ್ತಾ ಇತ್ತು ಒಂದು ಕಾಲದಲ್ಲಿ ಬಿಎಂಟಿಸಿ. ಬಟ್ ಈಗ ಕಿಲ್ಲರ್ ಬಿಎಂಟಿಸಿ. ಕಳೆದ 1 ವರ್ಷದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿವೆ ಗೊತ್ತಾ ನಿಮಗೆ? ಡೀಸೆಲ್ ಅಷ್ಟೇ ಅಲ್ಲ, ಎಲೆಕ್ಟ್ರಿಕ್ ಬಸ್ನಿಂದಲೂ ಕೂಡ ಸಾಕಷ್ಟು ಅಪಘಾತಗಳಾಗಿದ್ದಾವೆ. 1 ವರ್ಷದಿಂದ ಪ್ರಾಣ ಕಳೆದುಕೊಂಡವರು ಎಷ್ಟು ಗೊತ್ತಾ? ಅಷ್ಟಕ್ಕೂ ಬಿಎಂಟಿಸಿ ಬಸ್ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣಗಳೇನು? 2025ರ ಜುಲೈನಿಂದ ಇಲ್ಲಿವರೆಗೂ ಆಗಿರೋ ಅಪಘಾತಗಳೆಷ್ಟು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಎಂಟಿಸಿ ಆಕ್ಸಿಡೆಂಟ್ ಹಿಸ್ಟ್ರಿ. ಇದು ಬಿಎಂಟಿಸಿ ಅಲ್ಲ, ಯಮಟಿಸಿ ಬಸ್. ಇದು ಅಂದ್ರೆ ಯಮನೇ ಬಂದ್ಬಿಟ್ಟಿದ್ದಾನೆ ಅನ್ನೋ ತರ ಈ ಬಸ್ಗಳನ್ನ ನೋಡಿದಾಗೆಲ್ಲ ಭಯ ಆಗ್ತಾ ಇರುತ್ತೆ. ಇತ್ತೀಚೆಗೆ ಹೆಂಗ ಬೇಕೋ ಹಂಗ ಓಡಿಸ್ತಾರ್ರಿ ಚಾಲಕರುಗಳು ಕೆಲವೊಂದಿಷ್ಟು ಜನ. 2024ರಲ್ಲಿ 42 ಜನ ಸಾವನ್ನಪ್ಪಿದ್ದಾರೆ ಇದೇ ಅಪಘಾತಗಳಲ್ಲಿ. 2024ರಲ್ಲಿ 42 ಸಾವಾದ್ರೆ 155 ಮಂದಿ ಗಾಯಗೊಂಡಿದ್ರು. ಇನ್ನು 2025ರಲ್ಲಿ 38 ಜನ ಸಾವನ್ನಪ್ಪಿದ್ರೆ 91 ಮಂದಿ ಗಾಯಗೊಂಡಿದ್ರು. ಅದಾದ ನಂತರ 2025ರಿಂದ ಇಲ್ಲಿವರೆಗೂ 8 ಮಂದಿ ಸಾವನ್ನಪ್ಪಿದ್ದಾರೆ, 25 ಜನರಿಗೆ ಗಾಯಗಳಾಗಿದೆ. ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಹಾಗಾದ್ರೆ ಈ ಬಿಎಂಟಿಸಿ ಬಸ್ ಚಾಲಕರ ನವೀನ ಆಟ. ಪ್ರಯಾಣಿಕರು ಪರದಾಟ. ಹೆಂಗ್ ಬೇಕೋ ಹಂಗೆ ಗಾಡಿ ಓಡಿಸ್ತಾರೆ ಇವರು, ಬಸ್ಗಳನ್ನು ಓಡಿಸ್ತಾರೆ ಇವರು. ಹೆಚ್ಚು ಕಡಿಮೆ ಸ್ವಲ್ಪ ಏನಾದ್ರೂ ಎಡವಟ್ಟಾಯ್ತು, ಜೀವನೇ ಹೋಯ್ತು. ನೋ ರೂಲ್ಸ್ ಡೋಂಟ್ ಕೇರ್ ಆಟಿಟ್ಯೂಡ್. ಹಲವರ ಮನೆ ದೀಪ ಆರಿಸಿದೆ ಈ ಬಸ್ಗಳು. ಡೀಸೆಲ್ ಬಸ್ಗಿಂತ ಎಲೆಕ್ಟ್ರಿಕ್ ಬಸ್ಗಳಿಂದಲೇ ಹೆಚ್ಚು ಅಪಘಾತಗಳಾಗ್ತಾ ಇದ್ದಾವೆ. ದಿನಕ್ಕೊಂದು ಅಪಘಾತ ಮಾಡಿದ್ರು ಕೂಡ ಬಿಎಂಟಿಸಿ ನಿಗಮ ಮಾತ್ರ ಕೇರ್ಲೆಸ್ ಮಾಡ್ತಾ ಇದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಒಂದಲ್ಲ ಒಂದು ಅಪಘಾತಗಳು ದಾಖಲಾಗ್ತಾನೆ ಇರ್ತವೆ. ಅದು ಏನು ಈ ಬಿಎಂಟಿಸಿ ಬಸ್ಗಳಿಂದಾನೆ. ಬೆಂಗಳೂರಿನ ಪಾಲಿಗೆ ಯಮಟಿಸಿ ಆಗ್ತಾ ಇದೆ ಈ ಬಿಎಂಟಿಸಿ. ಚಾಲಕರ ಅತಿ ವೇಗದ ಚಾಲನೆಯಿಂದ ಅಪಘಾತಗಳು ನಡೀತಾ ಇದ್ದಾವೆ. 2025ರಿಂದ ಇಲ್ಲಿಯವರೆಗೆ ಈಗಾಗಲೇ ನಿಮಗೆ ಮಾಹಿತಿಯನ್ನ ಕೂಡ ಕೊಟ್ವಿ, ಎಷ್ಟು ಆಕ್ಸಿಡೆಂಟ್ ಆಗಿದ್ದಾವೆ. 2025 ಜನವರಿಯಲ್ಲಿ 19 ಆಕ್ಸಿಡೆಂಟ್ಗಳಾಗಿರೋದು. ಸ್ಥಳ ನಾಗದೇವನಹಳ್ಳಿ. ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ ತಪ್ಪಿ ಆಗಿರುವಂತ ದುರಂತ ಇದು. ನೋಡಿ, ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನೇ ಟ್ರ್ಯಾಕ್ ಅಲ್ಲಿ ನಿಲ್ಲಿಸಿ ಬಿಟ್ಟಿದ್ದ ಬಿಎಂಟಿಸಿ. ರಾಮವಳ್ಳಿ ರೈಲ್ವೆ ಕ್ರಾಸ್ ಬಳಿ ನಡೆದಿದ್ದಂತ ಘಟನೆ ಇದು. 2025ರಿಂದ ಇಲ್ಲಿಯವರೆಗಿನ ಅಪಘಾತಗಳ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನಿಮಗೆ. ಬ್ರೇಕ್ ಡೌನ್, ಕೆಲ ಟೆಕ್ನಿಕಲ್ ಸಮಸ್ಯೆ ಇರೋದು ಕೂಡ ಪತ್ತೆಯಾಗಿದೆ. 2025 ಏಪ್ರಿಲ್ 14, ಸ್ಥಳ ಗೊರಗುಂಟೆಪಾಳ್ಯ. ಬಿಎಂಟಿಸಿ ಬ್ರೇಕ್ ಫೇಲ್ ಆಗಿತ್ತು. ಬ್ರಿಡ್ಜ್ ಮೇಲೆ ಇವಿ ಬಸ್ ಹಾರಿಬಿಟ್ಟಿತ್ತು. 410 FA ಗೊರಗುಂಟೆಪಾಳ್ಯದಿಂದ ಬನಶಂಕರಿ ಕಡೆ ಚಲಿಸ್ತಾ ಇದ್ದಂತ ಬಸ್ ಸಂಚರಿಸ್ತಾ ಇದ್ದ ವೇಳೆ ಏಕಾಏಕಿ ಬ್ರೇಕ್ ಫೇಲ್ ಆಗಿಬಿಟ್ಟಿದೆ. ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬ್ರೇಕ್ ಫೇಲ್ ಆಗಿ ಬ್ರಿಡ್ಜ್ ಮೇಲೆ ಬಸ್ ನಿಂತಿತ್ತು. ಇನ್ನು 2025 ಏಪ್ರಿಲ್ 18, ಸ್ಥಳ ಕೊಟ್ಟಿಗೆಪಾಳ್ಯ. ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್, ಕಂಟ್ರೋಲ್ ಸಿಗದೆ ಬ್ರಿಡ್ಜ್ ಮೇಲೆ ಚಾಲಕ ಹತ್ತಿಸಿ ಬಿಟ್ಟಿದ್ದಾನೆ. ಬಸ್ ತುಂಬಾ ಪ್ರಯಾಣಿಕರಿದ್ದಾಗಲೇ ಈ ಘಟನೆ ನಡೆದಿರೋದು.